ಹಾಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ರಿಗೂ ಭಾಳ ಸಂತೋಷದ ದಿನ ಇದು. ಯಾಕಂದರೆ 1000 ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ತುಂಬ ಹಳೆಯ ಕಥೆಯಾಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್, ಅರವಿಂದ್ ಸರ್ ಹಾಗೂ ಚಾನಲಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ, ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು, ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ, ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ಅದಕ್ಕೆ ಜಾನಪದ ಕಥೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು, ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ, ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಚಿತ್ರೀಕರಣ ಮಾಡಿ ಕೊಡ್ತಾ ಇದ್ದೇವೆ. ಅದು ಜನರಿಗೂ ಇಷ್ಟ ಆಗಿದೆ. ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್, ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ, ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಅದರಲ್ಲೂ ಇಲ್ಲಿ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಒಂದು ಫ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ. ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ. ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ, ನಾಳೆ ಏನು ಬೇಕು ಆ ಸೆಟ್ಟಿಗೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ 3/4 ಅವರ್ ಎಪಿಸೋಡ್ ಕೊಡಬೇಕಾಗುತ್ತೆ, ಕೆಲವೊಂದು ಸಲ 1 ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ. ಆವಾಗ ನಿದ್ದೆ ಇಲ್ಲದೆ ಸುಟ್ಟು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ, ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲು ರಾತ್ರಿ ಕೆಲಸ ಮಾಡಿರುತ್ತೆ. ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು 1000 ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಪ್ರೇಕ್ಷಕರ ಸಪೋರ್ಟ್ ತುಂಬ ಇದೆ ಈ ಸೀರಿಯಲ್ಗೆ. ತಾಯಿ ರೇಣುಕಾ ಯಲ್ಲಮ್ಮಳ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯೋಕ್ಕೆ ಆಶೀರ್ವದಿಸಲಿ ಆ ತಾಯಿ. ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ, ನಾನು ಶ್ರೀನಿಧಿ DS ಅಂತ, ರೇಣುಕಾ ಯಲ್ಲಮ್ಮ ಧಾರಾವಾಹಿಯ ಚಿತ್ರಕಥೆ ಬರಹಗಾರ. ನನಗೆ ಇದಕ್ಕಿಂತ ಹಿಂದೆ ಮೈಥಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನೂ ಇರಲಿಲ್ಲ. ಅರವಿಂದ್ ಮತ್ತು ಶ್ರೀನಿವಾಸ್ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದೆ. ಚಾನಲ್ಲು ಈ ರೇಣುಕಾ ಯಲ್ಲಮ್ಮ ಧಾರಾವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮಗೆ ಬಹಳ ಸವಾಲುಗಳು ಎದುರಾದವು. ಯಾಕೆಂತಂದರೆ ಇದು ಜಮದಗ್ನಿ, ರೇಣುಕೆ, ಪರಶುರಾಮ ಇತ್ಯಾದಿಗಳ ಕತೆ ಪುರಾಣದಲ್ಲಿ ಒಂದು ಥರ ಇದೆ, ಜನಪದವಾಗಿ ಒಂದು ಥರ ಇದೆ. ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು, ಜನಪದ ಕಥೆಗಳು, ಪುರಾಣದ ಕಥೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ. ಅಂದರೆ ಈಗ ನಿಮಗೆ ಗೊತ್ತಿರೋ ರೇಣುಕೆ ಯಲ್ಲಮ್ಮನ ಕಥೆ ಒಂದಿರ್ಬೋದು, ನನಗೆ ಗೊತ್ತಿರೋದು ಒಂದಿರ್ಬೋದು, 100 ಥರದ ಕಥೆಗಳಿದ್ದಾವೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಯಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ. ಜಮದಗ್ನಿ, ರೇಣುಕೆಯ ಬದುಕಿನ ಕಥೆ, ಪರಶುರಾಮರ ಕಥೆ, ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನು ಮಾಡಲಿಕ್ಕೆ ಹೊರಟಿದ್ದು. ನೀವಿಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಈ ಸೆಟ್ ವರ್ಕ್ಗಳು ಕೆಲಸ. ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ, ಅಂದರೆ ಸುಮಾರು ಇದಕ್ಕೊಂದು ಹತ್ತಿರ 75 ಲಕ್ಷದಿಂದ 1 ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ. ಒಂದು 2 ರಿಂದ 3 ತಿಂಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು. ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚಾ ಅವರು, ಬಿಸ್ನೆಸ್ ಹೆಡ್ ಆದ ಸುಷ್ಮಾ ಮೇಡಮ್ ಅವರು, ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ, ಈಗ ಬಿಸ್ನೆಸ್ ಹೆಡ್ ಆಗಿರುವ, ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು, ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೋಸ್ಕರ ನಾನು ಚಾನಲ್ಲಿಗೆ ಆಭಾರಿ. ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿತ್ತು. ಅಂದರೆ ನಿಮಗೆ ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸುವ ಹಾಗಿಲ್ಲ, ಆಧುನಿಕವಾದ ವಸ್ತುಗಳು ಇದರಲ್ಲಿ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಶರತ್ ಕ್ಷತ್ರಿಯ ಅಂತ. ಈ ಸೀರಿಯಲಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಸೊ
ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು, ಇದರಲ್ಲಿ ಭಾಷೆ ಆಗಿರಲಿ, ಇಂಟೋನೇಷನ್ಸ್ ಆಗಿರಲಿ, ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದ್ಬಿಡುತ್ತೆ. ಸೊ ಇದನ್ನು ನಾವು 1000 ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಸೊ ತುಂಬ ಇಷ್ಟ ಇದೆ, ತುಂಬ ಖುಷಿಪಟ್ಟು ಮಾಡ್ತಾ ಇದ್ದೀವಿ. ಸೊ ಅಷ್ಟು ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ, ಅದರಲ್ಲಿ ಎಲ್ಲ ರೀತಿ ಎಲ್ಲ ರೀತಿಯೂ ಇರಬೇಕಾಗತ್ತೆ. ಅವನು ಒಬ್ಬ ವೀರನೂ ಹೌದು, ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು, ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು. ಸೊ ಎಲ್ಲ ರೀತಿಯೂ ವೇರಿಯೇಷನ್ಸ್ ಇದೆ. ಸೊ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಂ ಮೇಡಮ್, ಒಂದು 2 ಇನ್ಸಿಡೆಂಟ್ ಇದೆ. ಒಂದು ಸ್ವಯಂವರ ಸೀಕ್ವೆನ್ಸ್ ಇತ್ತು. ಆ ಸೀಕ್ವೆನ್ಸಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು, ಅದೊಂದು ಮೆಮೊರಿ ಇದೆ. ಇನ್ನೊಂದು, ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದರಲ್ಲಿ ನಾನು ಅವರಿಗೆ ಬೈಯೋದೊಂದು ಸೀನ್ ಇತ್ತು. ಯಾಕಂದರೆ ಹೋಮಕ್ಕೆ ಅವರು ಆ ಮೂಮೆಂಟಲ್ಲಿ ಆದಷ್ಟು ಬೇಗ ನೀರು ತೊಗೊಂಡು ಬರಬೇಕಾಗಿರುತ್ತೆ. ಸೊ ಅವರಿಗೇನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರು ತರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆ ಸೀಕ್ವೆನ್ಸ್ ನನಗೆ ತುಂಬ ಇಷ್ಟ ಆಗಿತ್ತು. ಅಂದರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಾನು ಪಾತ್ರ ಮಾಡಬೇಕಾದ್ರೆ ಒಂದಷ್ಟು ಟೈಮಲ್ಲಿ ನಾನು ಕ್ಯಾರೆಕ್ಟರಿಂದ ಆ ಕಡೆ ಬಂದಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ. ಒಂದಷ್ಟು ಸಲ ನನಗದು ಇಫೆಕ್ಟ್ ಆಗಿತ್ತು. ಈವನ್ ಕೆಲವೊಂದು ಟೈಮಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು. ಅಂದರೆ ಇಲ್ಲಷ್ಟೇ ಅಲ್ಲ, ಈವನ್ ಮನೆಗೆ ಹೋದರೂ ಒಂದೊಂದು ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿರ್ತಾ ಇದ್ದೆ. ಈವನ್ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರೂ ಒಂದೊಂದು ಸಲ ಐ ಡೋಂಟ್ ನೋ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ. ಬಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನಂಬಿಕೆ ಏನಂದರೆ, ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಮಾಡೋಕ್ಕಾಗೋದು ಅಂತ. ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳು ಬಂದಿತ್ತು, ಬಟ್ ಆ ಪ್ರಾಜೆಕ್ಟಿಗೆ ಹೋಗಬೇಕಾದ್ರೆ ನಾನು ಇದನ್ನು ಡ್ರಾಪ್ ಮಾಡಬೇಕಿತ್ತು. ಸೊ ಹಾಗಾಗಿ ನನಗಾಗಲಿಲ್ಲ. ಬಟ್ ಅವ್ರು ಎಲ್ಲರ ಹತ್ರನೂ ನಾನು ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ. ಸಂಭಾವನೆ ವಿಚಾರ ಅಂತ ಬಂದರೆ ನೀವು ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು. ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್, ತುಂಬ ರೀಚ್ ಆಗಿದೆ. ಲೈಕ್ ನನಗಿಷ್ಟ ಆಗೋದೇನೆಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 60-65 ಅವ್ರು ಕೂಡ ನಂದು ಜಸ್ಟ್ ಐಸ್ ಅಥವಾ ವಾಯ್ಸಿಂದನೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನನಗದೊಂದು ತುಂಬ ಖುಷಿ ವಿಚಾರ. ಚಿಕ್ಕ ಮಕ್ಕಳು ಕೂಡ ಬಂದು ಜಮದಗ್ನಿ ಅಂತ ಕಾಲು ಹಿಡ್ಕೊಂಡು ಅಪ್ಪುಗೆ ಮಾಡಿದಾಗ ನನಗೆ ಖುಷಿ ಆಗುತ್ತೆ. ಇವನ್ ಸ್ವಲ್ಪ ದೊಡ್ಡವ್ರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ರು ಬಂದರು, ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ನನ್ನ ಕಾಲನ್ನ ಮುಟ್ಟಕ್ಕೆ ಬಂದರು. ನಂಗೆ ತುಂಬ ಬೇಜಾರಾಯಿತು. ಆಗ ನಾನು ಅವ್ರನ್ನ ಎಬ್ಸಿ ನಾನು ಅವ್ರ ಕಾಲನ್ನ ಮುಟ್ಟಿದೆ. ನಿಮ್ಮ ಆಶೀರ್ವಾದ ಇದ್ದರೆ ಸಾಕು, ನಮಗೆ ಪ್ರೀತಿ ಕೊಟ್ಟರೆ ಸಾಕು, ಇದೆಲ್ಲ ಬೇಡ ಅಂತ. ನನ್ನ ಹೆಸರು ಮಾನಸ ನಾರಾಯಣ್. ಈ ಸೀರಿಯಲಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ, ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಫುಡ್ಡಲ್ಲಿ ಏನಾದ್ರು ಕಂಟ್ರೋಲ್ ಸರ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ಬಟ್ ನಾನು ಯಲ್ಲಮ್ಮ ದೇವ್ರನ್ನ ಪೂಜಿಸ್ತೀನಿ, ತುಂಬ ಇಷ್ಟ. ಇದ್ರು ಈ ಥರ ಇದೆ ಅಂತ ದುಡ್ಡು ಟೆಸ್ಟ್ ಕೊಟ್ವಿ, ಸೆಲೆಕ್ಟ್ ಆಯಿತು. ಮೇಡಮ್, ಸೀರಿಯಲ್ ಸ್ಟಾರ್ಟ್ ಆದಾಗ ನಿಮ್ಮನ್ನು ಜನ ಗುರುತಿಸ್ತಾ ಇದ್ರೆ, ಅಥವಾ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಯಾರಾದರೂ ಬಂದು ನಾನು ಈ ಸೀರಿಯಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದುಂಟ, ಅಥವಾ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ ಅಂತ? ಸರ್ ನಮ್ಮೂರ ಕಡೆ ಎಲ್ಲ ಸೀರಿಯಲ್ನ ನೋಡೋರು ತುಂಬ ಜನ ಇದ್ದಾರೆ. ಸೊ ನಾನು ಪರಿಚಯ, ನಾನು ಬಂದಾಗಿಂದಾನೇ ಅಂತಲ್ಲ, ಮುಂಚೆಯಿಂದನೂ ಈ ಸೀರಿಯಲ್ನ ನೋಡ್ತಿದ್ದಾರೆ. ಈವನ್ ನಮ್ಮನೇಲೂ ನೋಡ್ತಿದ್ದಾರೆ, ನಮ್ಮನೇಲೂ ಮುಂಚೆಯಿಂದನೇ ನೋಡ್ತಿದ್ದಾರೆ. ಮೇಡಮ್, ಫೀಮೇಲ್ ಆ್ಯಕ್ಟರ್ಸ್ ಅಂದರೆ ಸಹಜವಾಗಿ ಸರ್ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಮೊದಲಿಂದನೂ ಗ್ಲಾಮರಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ. ಯಾವುದೇ ಪಾತ್ರ ಆಗಲಿ ಲಕ್ಷಣವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇತ್ತು. ಅಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸು ಆ ಥರದ್ದು ಇರುತ್ತಲ್ಲ? ಸರಿ, ಆ ಥರ ಎಲ್ಲ ಇಲ್ಲ. ನನ್ನ ಹೆಸರು ವರ್ಷ. ನಾನು ರೇಣುಕಾ ಪಾತ್ರನ ಮಾಡ್ತಾ ಇದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಈ ಒಂದು ಪಾತ್ರನ ನಾನು 100% ಕೊಡ್ಬೋದು ಅಂತ ನನ್ನನ್ನು ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ಆ್ಯಂಡ್ ಚಾನಲ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.
ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್. ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ. ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂದರೆ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು. ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ಅಥವಾ ಓವರ್ ಥಿಂಕ್ ಮಾಡೋದು, ಐ ಥಿಂಕ್ ಇವಾಗಿನ ಜನ್ರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು. ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಪರ್ಸ್ನಲ್ ಲೈಫಲ್ಲೂ ತುಂಬ ಡಿಫ್ರೆನ್ಸ್ ಆಗಿದ್ದು ಕಾಣಿಸಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ. ನನ್ನ ಏಜ್ ಇವಾಗ 15 ಆ್ಯಂಡ್ ನಾನು ಮಂಡ್ಯ ರಮೇಶ್ ಸರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿನ ಸ್ಟೂಡೆಂಟ್ ನಾನು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ್. ಏನು ಓದ್ತಾ ಇದ್ದೀರಾ? 10th ಅಣ್ಣ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸ್ಕೂಲ್ಸು ಮತ್ತು ಇದು ಶೂಟಿಂಗ್ ಎಲ್ಲ? ಅಂದರೆ ನಾನು ಇವಾಗ ಕರೆಂಟ್ಲಿ ಸ್ಕೂಲ್ಗೆ ಹೋಗ್ತಿಲ್ಲ, Okay. ಹೋಮ್ ಸ್ಕೂಲ್ಡು. ಸೊ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಕಷ್ಟ ಆಗ್ತಿದೆ ಎಜುಕೇಷನ್ನು? ಕಷ್ಟ ಅಂತ ಏನಿಲ್ಲ, ಈಸಿಯಾಗಿ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಕ್ಕಿರೋದಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಅವರೂ ಮೊದಲಿಂದ ನೋಡ್ತಿದ್ರಲ್ಲ, ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡಿಗೆ ಅಂತ ಹೋಗೋದು. ಪಾತ್ರದ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದು ನಮಗೆ ಒಂದು ತುಂಬ ಖುಷಿ ಆಗ್ತದೆ. ಸೊ ನಾವು ಯಡೂರು ಸಿದ್ಧಲಿಂಗೇಶ್ವರ ಒಂದು ಧಾರಾವಾಹಿ ಸಾಕ್ತೇವೆ. ಸೊ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋದು ಒಂದು ಕನಸಾಗಿತ್ತು. ಅಂದರೆ ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ. ಅದು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯವರು ಅನುಕೂಲ ಮಾಡಿಕೊಟ್ರು. ಸೊ ಅದಕ್ಕೆ ಅವರಿಗೆ ಫಸ್ಟ್ ಧನ್ಯವಾದ ಇದೆ. ನೆಕ್ಸ್ಟು ನಾವು ಇದನ್ನು ಫಸ್ಟು ಕತೆ ತೊಗೊಂಡೋಗಿ ಓಕೆ ಆದಮೇಲೆ ಈ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಟ್ ವರ್ಕ್ ಮಾಡೋದಕ್ಕೂ, ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ, ಇದೆಲ್ಲ ತುಂಬ ಇರುತ್ತೆ. ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಇದಕ್ಕೆ ಹಾಕಿದ್ವಿ. ಅಂದರೆ ನಮಗೆ ಇವತ್ತರೆಗೂ ಈ 1000 ಸಂಭ್ರಮ ಇಲ್ಲಿ ದಾಟ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ ತಾಯಿಯ ಕೃಪೆ ಅನಿಸುತ್ತೆ, ಅದು ಇಲ್ಲಿವರೆಗೂ ಬಂದಿದೆ. ಅಂದರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ತ್ರಿಶೂಲ್ ಸರ್ ಡೈರೆಕ್ಟರ್ ಆಗಿರ್ಬೋದು, ಮತ್ತು ವಿಷ್ಣು ಅವರು ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಎಡಿಟರ್ಗಳಾಗಿರ್ಬೋದು, ನಮ್ಮ ಪಾರ್ಟ್ನರ್ ಆಗಿರ್ಬೋದು, ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಜೊತೆ ನಿಂತು ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗು, ಆಮೇಲೆ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಾವು ಈ 1000 ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ. ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ, ನಮಗೆ ಅಷ್ಟು ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೊಡ್ತೀನಿ. ನಾವು ಈ ಥರ ಧಾರಾವಾಹಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶ್ರೀನಿವಾಸ್ ಅವರು ಎಲ್ಲ ಹೇಳಿದರು, ನಮ್ಮ ಪಾರ್ಟ್ನರು. ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಯಡೂರು ಸಿದ್ಧಲಿಂಗೇಶ್ವರ. ಅದು ಕೂಡ ನಮ್ಮ 1320 ಸಂಚಿಕೆಗಳನ್ನು ಪೂರೈಸಿತು. ಎರಡನೇದಾಗಿ ಈಗ ರೇಣುಕಾ ಯಲ್ಲಮ್ಮ ಶುರು ಮಾಡಿದ್ದು 1000 ಸಂಚಿಕೆ. ಇನ್ನೊಂದು ಇದೇ ಮೈತೋಷೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ, ಅದು 500 ಹತ್ರ ಬರ್ತಾ ಇದೆ. ಬಟ್ ಏನು ಅಂತಂತಂದರೆ ಈ ಥರ ಮೈತೋ ಮಾಡೋದು ತುಂಬ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋರು ಅಂದರೆ ಮೈತೋ ಶೋ ಅಂತಂದ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು, ಮುಂಬೈ ಆ ಥರ ಎಲ್ಲ ಕೊಡೋರು. ನಮ್ಮ ಕನ್ನಡದಲ್ಲಿ ಯಾರೂ ಮೈತೋ ಶೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಚಾನಲ್ ಅವರು ಮ್ಯಾನೇಜ್ಮೆಂಟು ಅದನ್ನು ಒಪ್ತಿರ್ಲಿಲ್ಲ. ಆ ಸೆಟ್ ಹಾಕೋದಕ್ಕಾಗಲ್ಲ, ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದೊಂದು ಚಾನಲಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇತ್ತು. ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂತಹ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡೂರು ಸಿದ್ಧಲಿಂಗೇಶ್ವರ ಧಾರಾವಾಹಿಗೆ ಅವಕಾಶ ಕೊಟ್ಟು, ಆ ಧಾರಾವಾಹಿ ಮಾಡಬೇಕಾದ್ರೆ ನಮಗೆ ತುಂಬ ಸವಾಲುಗಳಿತ್ತು. ಯಾಕೆ ಅಂತಂದರೆ ಅದನ್ನು ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರಾವಾಹಿ, ಬಟ್ ಅದು 1320 ಎಪಿಸೋಡ್ ಬಂದಿದ್ದು ನಮಗೆ ಖುಷಿ. ಯಲ್ಲಮ್ಮ ಹೇಳಬೇಕು ಅಂತಂದರೆ ಇದು ಯಲ್ಲಮ್ಮನ